ನಾನಿನ್ನ ಧ್ಯಾನದೋಳ್ ಇರಲು ನಾನಿನ್ನ ಧ್ಯಾನದೋಳ್ ಇರಲು ನಾನಿನ್ನ ಧ್ಯಾನದೋಳ್ ಇರಲು ಮಿಕ್ಕ ಹೀನ ಮಾನವರೇನು ಮಾಡುವರೋ ನಾನಿನ್ನ ಧ್ಯಾನದೋಳ್ ಇರಲು ಮಿಕ್ಕ ಹೀನ ಮಾನವರೇನು ಮಾಡುವರೋ ನಾನಿನ್ನ ಧ್ಯಾನದೋಳ್ ಇರಲು ಗಾಳಿಲಿ ಕುದುರೆ ವಯ್ಯಾರದಿ ಕುಣಿಯಲು ಧೂಳು ರವಿಯನೇರಿ ಮುಸುಕುವುದೇ ಗಾಳಿಲಿ ಕುದುರೆ ವಯ್ಯಾರದಿ ಕುಣಿಯಲು ಧೂಳು ರವಿಯನೇರಿ ಮುಸುಕುವುದೇ ತಾಳಿದವರಿಗೆ ವಿನೋದ ಲೋಕಗಳುಂಟು ಗಾಳಿಗೆ ಗಿರಿಯು ಅಲ್ಲಾಡಬಹುದೇ ರಂಗ ನಾನಿನ್ನ ಧ್ಯಾನದೋಳ್ ಇರಲು ಕನ್ನಡಿಯೊಳಗಿನ ಗಂಟು ಕಂಡ ಕಳ್ಳ ಕನ್ನವಿಕಲವನ ವಶವಪುದೇ ಕನ್ನಡಿಯೊಳಗಿನ ಗಂಟು ಕಂಡ ಕಳ್ಳ ಕನ್ನವಿಕಲವನ ವಶವಪುದೇ ನಿನ್ನ ನಂಬಲು ಮುದ್ದು ಪುರಂದರ ವಿಠಲ ನಿನ್ನ ನಂಬಲು ಮುದ್ದು ಪುರಂದರ ವಿಠಲ ಚಿನ್ನಕ್ಕೆ ಪುಟವನಿತಂತೆ ಅಹುದೋ ರಂಗ ನಾನಿನ್ನ ಧ್ಯಾನದೋಳ್ ಇರಲು ಇರಲು ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ ಅಗಜಾನನ ಪದ್ಮಾರ್ಕಂ ಗಜಾನನಮಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಮುಪಾಸ್ಮಹೇ ಅಂಬ ತ್ವಾಮನಿ ಸಂದದಾಮಿ ಭಗವದ್ಗೀತೆ ಭವದ್ವೇಷಿಣೀಂ. ನಾವು ಇದುವರೆಗೆ ಕೃಷ್ಣಾರ್ಜುನರ ಸಂವಾದದಲ್ಲಿ ಮೊದಲನೇ ಅಧ್ಯಾಯದಲ್ಲಿ ಧರ್ಮ ಜಿಜ್ಞಾಸೆಯನ್ನು ನೋಡುತ್ತಿದ್ದೇವೆ. ಭಗವದ್ಗೀತಾ ಅಭ್ಯಾಸದ ಮೂಲಕ ದಿವ್ಯ ವ್ಯವಸ್ಥೆಯನ್ನು ತಿಳಿದುಕೊಳ್ಳುವ ಪುರುಷೋತ್ತಮ ಯೋಗದ ಸಂದರ್ಭದಲ್ಲಿ ವ್ಯವಸ್ಥೆಯ ಬಗ್ಗೆ ತಿಳಿದುಕೊಳ್ಳಲು
ಆದಿಯಲ್ಲಿ ಗೀತಾ ಮೊದಲನೇ ಅಧ್ಯಾಯದಲ್ಲಿ ಅರ್ಜುನನು ಹೇಗೆ ಧರ್ಮ ಜಿಜ್ಞಾಸೆಯನ್ನು ಮಾಡುತ್ತಾನೆ ಎಂಬುದನ್ನು ಇದುವರೆಗೆ ನೋಡಿದೆವು. ಯುದ್ಧರಂಗವನ್ನು ಪ್ರವೇಶಿಸಿದ ಮೇಲೆ ಎರಡೂ ಕಡೆಯ ಸೈನ್ಯಗಳು ಜಮಾವಣೆಯಾದ ನಂತರ ಅರ್ಜುನನು ಶ್ರೀಕೃಷ್ಣನು ಯುದ್ಧಾರಂಭಕ್ಕಾಗಿ ಯುದ್ಧೋತ್ಸಾಹದಿಂದ ಶಂಖಗಳನ್ನು ಊದಿದರು. ಅನಂತರದಲ್ಲಿ ಎಲ್ಲ ಸೈನ್ಯವನ್ನು ನಾನು ನೋಡಬೇಕೆಂದು ಇಚ್ಛೆಯನ್ನು ವ್ಯಕ್ತಪಡಿಸಿದ್ದುದರಿಂದ ಅರ್ಜುನನಿಗೆ ಸೈನ್ಯವನ್ನು ತೋರಿಸಲೋಸುಗ ಶ್ರೀಕೃಷ್ಣನು ಎರಡೂ ಸೈನ್ಯಗಳ ಮಧ್ಯದಲ್ಲಿ ರಥವನ್ನು ತಂದು ನಿಲ್ಲಿಸಿ ಎಲ್ಲರನ್ನೂ ನೋಡು ಎಂಬುದಾಗಿ ತಿಳಿಸುತ್ತಾನೆ ಎಂದು ಸಂಜಯನು ಧೃತರಾಷ್ಟ್ರನಿಗೆ ವಿವರಣೆಯನ್ನು ಕೊಡುತ್ತಿದ್ದಾನೆ. ಸೈನ್ಯವನ್ನು ನೋಡುವ ತನಕ ಯಾವ ರೀತಿಯ ಉತ್ಸಾಹದಿಂದ ಅರ್ಜುನನು ಯುದ್ಧರಂಗ ಪ್ರವೇಶ ಮಾಡಿದೆನೋ ಆ ಗುರು ಹಿರಿಯರನ್ನು ನೋಡಿದ ಕ್ಷಣದಲ್ಲಿ ಮನೋದೌರ್ಬಲ್ಯಕ್ಕೆ ಒಳಗಾಗುತ್ತಾನೆ. ಮೋಹವು ಅವನನ್ನು ಆವರಿಸಿಬಿಡುತ್ತದೆ. ಎಲ್ಲ ಗುರು ಹಿರಿಯರನ್ನು ಕಳೆದುಕೊಳ್ಳುವುದು ಕೇವಲ ರಾಜ್ಯಕ್ಕೋಸ್ಕರವಾಗಿ ಇದು ಸರಿಯಲ್ಲವೆನಿಸಿಬಿಡುತ್ತದೆ ಅರ್ಜುನನಿಗೆ. ಹದಿನೆಂಟು 20 ಶ್ಲೋಕಗಳಲ್ಲಿ ಎಲ್ಲವನ್ನೂ ವರ್ಣಿಸಿದ ನಂತರದಲ್ಲಿ ತಾನು ತಿಳಿದಂತಹ ಧರ್ಮ ವ್ಯಾಖ್ಯೆಯನ್ನು ಕೃಷ್ಣನಿಗೆ ಹೇಳುತ್ತಾನೆ. ಶೋಕಗ್ರಸ್ತವಾಗಿರುವ ಅವನ ಮನಸ್ಸು ಸೊರಗಿ ಹೋಗುತ್ತಿದೆ. ಗಾಂಡೀವ, ಬಿಲ್ಲುಗಳು, ಬಾಣಗಳು ಎಲ್ಲವೂ ಕೈಜಾರಿ ಬೀಳುತ್ತಿದೆ. ನನಗೆ ಇದು ಧರ್ಮಯುದ್ಧವೆನಿಸುತ್ತಿಲ್ಲ, ಇದು ಪಾಪಯುದ್ಧವೆನಿಸುತ್ತದೆ. ಕುಲಧರ್ಮ, ಜಾತಿ ಧರ್ಮ, ವರ್ಣ ಸಂಕರಗಳಾಗುತ್ತದೆ. ಎಲ್ಲ ಧರ್ಮಗಳನ್ನು ನಾಶ ಮಾಡುವಂತಹ, ಕುಲಧರ್ಮವನ್ನು ಜಾತಿ ಧರ್ಮವನ್ನು ನಾಶ ಮಾಡುವಂತಹ ಪಾಪದ ಕೆಲಸಗಳನ್ನು ನಾವು ಮಾಡಲು ಉದ್ಯುಕ್ತರಾಗಿದ್ದೇವೆ. ಇದರಿಂದ ನಮಗೆ ನರಕ ಪ್ರಾಪ್ತಿಯೇ ನಿಶ್ಚಯವಾಗುತ್ತದೆ. ಜೊತೆಗೆ ಈ ಅಧರ್ಮದ ಯುದ್ಧದಿಂದ ಸತ್ತವರುಗಳಿಗೆ ಪಿಂಡೋದಕ ಕ್ರಿಯೆಗಳು, ಶ್ರಾದ್ದ ಕರ್ಮಾದಿಗಳು ಎಲ್ಲವೂ ನಷ್ಟವಾಗಿ ಹೋಗುತ್ತದೆ. ಹಾಗಾಗಿ ಈ ಯುದ್ಧ ಕರ್ಮವೆಂಬುದು ಪಾಪಕರ್ಮವೂ ಅಧರ್ಮವೂ ಆಗಿದೆ ಎಂಬುದಾಗಿ ತನ್ನ ಧರ್ಮದ ವ್ಯಾಖ್ಯೆಯನ್ನು ಕೃಷ್ಣನಿಗೆ ತಿಳಿಸಿ ಯುದ್ಧವಾಡುವುದಿಲ್ಲವೆಂದು ಕುಳಿತು ಬಿಡುತ್ತಾನೆ. ಆಗ 2 ಶ್ಲೋಕಗಳಲ್ಲಿ ಶ್ರೀಕೃಷ್ಣನು ತನ್ನ ಒಂದು ಪದವಿಗೆ ತಕ್ಕಂತೆ ಅರ್ಜುನನಿಗೆ 2 ಮಾತುಗಳನ್ನು ಉತ್ತೇಜಿಸುವಂತೆ ಮಾತನಾಡುತ್ತಾನೆ ಮತ್ತು ಅರ್ಜುನನ ಈ ಧರ್ಮ ವ್ಯಾಖ್ಯೆಯನ್ನು ಸಂಪೂರ್ಣವಾಗಿ ಖಂಡಿಸುತ್ತಾನೆ. ನೀನು ಹೇಳಿತನವನ್ನು ಹೊಂದುತ್ತೀಯೇ? ಯಾವ ಕಾರಣದಿಂದ ಈ ವಿಷಮ ಸ್ಥಿತಿಯಲ್ಲಿ ಹೇಳಿತನವನ್ನು ಹೊಂದುತ್ತಿದ್ದೀಯೇ? ನಿನ್ನ ಮನಸ್ಸು ಇಷ್ಟು ದುರ್ಬಲವಾಗಿದೆಯೇ? ಯಾಕೆ ಮನೋ ದೌರ್ಬಲ್ಯಕ್ಕೆ ಒಳಗಾಗುತ್ತಿದ್ದೀಯೇ? ಈ ರೀತಿ ಮಾತನಾಡುವುದು ಸರಿಯಲ್ಲ.
ಇದು ಸತ್ಕೀರ್ತಿಯನ್ನು ತಂದುಕೊಡುವುದಿಲ್ಲ, ಸ್ವರ್ಗವನ್ನೂ ಕೊಡುವುದಿಲ್ಲ. ಆದುದರಿಂದ ಎದ್ದೇಳು, ಈ ನಿನ್ನ ಧರ್ಮ ವ್ಯಾಖ್ಯೆ ಸರಿಯಾದುದಲ್ಲ ಎಂಬುದಾಗಿ ಹೇಳಿದ ಕೃಷ್ಣನ 2 ಮಾತುಗಳಿಗೆ ಅರ್ಜುನನು ಸಂಪೂರ್ಣವಾಗಿ ಎಲ್ಲವನ್ನೂ ತಿಳಿದುಕೊಂಡು ಬಿಡುತ್ತಾನೆ. ತಾನು ಇದುವರೆಗೆ 18-20 ಶ್ಲೋಕಗಳಲ್ಲಿ ಯಾವ ಒಂದು ಕುಲಧರ್ಮ ಜಾತಿ ಧರ್ಮಗಳ ನಾಶವು, ವರ್ಣಸಂಕರವು, ಸ್ತ್ರೀಷು ದುಷ್ಟಾಶು, ಸ್ತ್ರೀಯರುಗಳು ದುಷ್ಟರಾದರೆ ಹೇಗೆ ವರ್ಣಸಂಕರವಾಗುತ್ತದೆಯೋ, ಇದರಿಂದ ಎಲ್ಲ ಕುಲಧರ್ಮಗಳು ನಾಶವಾಗಿ ಹೋಗಿಬಿಡುತ್ತದೆಯೋ, ಮತ್ತು ಈ ಯುದ್ಧ ಕರ್ಮದಿಂದ ಎಲ್ಲರೂ ನರಕಕ್ಕೆ ಹೋಗುವರಾಗುವರೋ, ಈ ಧರ್ಮ ವ್ಯವಸ್ಥೆಯೇ ತಲೆಕೆಳಕಾಗಿ ಬಿಡುವುದೋ ಎಂಬ ಒಂದು ಅನುಮಾನಗಳನ್ನು ವ್ಯಕ್ತಪಡಿಸಿದುದನ್ನು ಕಂಡು ಕೃಷ್ಣನು ಅರ್ಜುನನಿಗೆ ಹೇಳಿತನವನ್ನು ಹೊಂದಬೇಡ ಎಂದಷ್ಟೇ ಹೇಳುತ್ತಾನೆ. ಆ ಹೇಳಿತನವನ್ನು ಸಮರ್ಥಿಸಿಕೊಳ್ಳುವುದಕ್ಕಾಗಿ ಧರ್ಮ ವ್ಯಾಖ್ಯೆಯನ್ನು ನೀನು ಮಾಡುವ ಅಗತ್ಯವೂ ಇಲ್ಲವೆಂಬುದಾಗಿ, ಧರ್ಮ ನೀ ತಿಳಿದಂತೆ ಇಲ್ಲ, ಧರ್ಮ ವ್ಯವಸ್ಥೆಯೂ ನೀ ತಿಳಿದಂತೆ ಅಲ್ಲ ಎಂಬುದಾಗಿ ಕೃಷ್ಣನು ಮಾರ್ಮಿಕವಾಗಿ ನುಡಿಯುತ್ತಾನೆ. ಆದರೂ ಅರ್ಜುನನು ತನ್ನ ಮನೋದೌರ್ಬಲ್ಯದಿಂದ ಹೊರಬರಲಾಗದೆ ಮತ್ತೆ 3-4 ಶ್ಲೋಕಗಳಲ್ಲಿ ಕೃಷ್ಣನನ್ನು ಪ್ರಶ್ನೆ ಮಾಡುತ್ತಾನೆ. ಕೃಷ್ಣ, ನಾನು ತಿಳಿದ ಈ ಧರ್ಮದ ಒಂದು ಸಾರ ಸರಿಯಲ್ಲವೆಂಬುದು ನನಗೆ ಮನದಟ್ಟಾಯಿತು. ಕಾರಣವೇನೆಂದರೆ, ನೀನು ಹೇಳಿತನವನ್ನು ಹೊಂದಬೇಡ, ಎದ್ದೇಳು, ಯುದ್ಧ ಕರ್ಮವನ್ನು ಮಾಡುವಲು ಉದ್ಯುಕ್ತನಾಗು ಎಂದು ಹೇಳಿದುದರಿಂದಲೇ ನಾನು ಹೇಳಿರುವ ಈ ಧರ್ಮದ ಸಮಜಾಯಿಷಿಯಾಗಲಿ ಅಥವಾ ಮನೋದೌರ್ಬಲ್ಯದ ಸಮಜಾಯಿಷಿಯಾಗಲಿ ಯಾವುದೂ ನೀನು ಸರಿಯಾಗಿ ಒಪ್ಪಿಕೊಂಡಿರುವುದಿಲ್ಲ. ಆದುದರಿಂದ ನೀನು ನನಗಿಂತಲೂ ಧರ್ಮವನ್ನು ಹೆಚ್ಚಾಗಿ ತಿಳಿದಿರುವೆ. ಆ ಧರ್ಮದ ಚೌಕಟ್ಟಿನಲ್ಲಿ ಯುದ್ಧವಾಡುವ ಕಲೆ ಹೇಗೆ ಮಾಡಬೇಕೆಂಬುದನ್ನು ನೀನು ನನಗೆ ತಿಳಿಸಿಕೊಡು. ಆ ಧರ್ಮವನ್ನು ಸರಿಯಾಗಿ ನನಗೆ ತಿಳಿಸಿಕೊಡು. ನೀನು ತಿಳಿಸಿಕೊಡಬೇಕಾದರೆ ನಾನು ಶಿಷ್ಯನನ್ನಾಗಿಯೇ, ನೀನು ನನ್ನ ಗುರುವನ್ನಾಗಿಯೂ ಸ್ವೀಕರಿಸುತ್ತೇನೆ. ಗುರುವಾಗಿ ಧರ್ಮಬೋಧೆಯನ್ನು ಮಾಡಪ್ಪ. ಧರ್ಮಬೋಧೆಯನ್ನು ಮಾಡುವುದರ ಮೂಲಕವಾಗಿ ನನ್ನ ಈ ಸೊರಗುತ್ತಿರುವಂತಹ ಇಂದ್ರಿಯಗಳನ್ನು, ಈ ಮನಸ್ಸೆಂಬ ಉಪಕರಣದೊಳಗೆ ಉಂಟಾಗಿರುವ ಶೋಕವನ್ನು ನಿವಾರಿಸು. ಈ ಶೋಕ ನಿವಾರಣೆಯಾಗದೆ ಮನಸ್ಸು ತನ್ನ ದೌರ್ಬಲ್ಯಾವಸ್ಥೆಯಿಂದ ಹೊರಬರಲಾಗುವುದಿಲ್ಲ. ಮನಸ್ಸು ಸಬಲವಾದಾಗ ಮಾತ್ರ ಯಾವುದನ್ನು ಸಾಧಿಸಲು ಸಾಧ್ಯವಾಗುವುದು. ಇಂದ್ರಿಯಗಳು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡುವುದು. ಆದುದರಿಂದ ನನಗೆ ನೀನು ಧರ್ಮಬೋಧೆಯನ್ನು, ಧರ್ಮದ ಚೌಕಟ್ಟಿನಲ್ಲಿ ಕರ್ಮವನ್ನು ಮಾಡುವ ಕಲೆಯನ್ನು ತಿಳಿಸಿಕೊಡು. ನನ್ನನ್ನು ಶಿಷ್ಯನನ್ನಾಗಿ ಸ್ವೀಕರಿಸು. ನೀನೇ ಧರ್ಮವನ್ನು ತಿಳಿದಿರುವಂತಹ ಗುರುವಾಗಿದ್ದೀಯೆ ಎಂಬುದಾಗಿ ಅರ್ಜುನನು ತನ್ನ ಭಾವವನ್ನೇ ಬದಲಿಸಿಕೊಂಡು ಬಿಡುತ್ತಾನೆ. ಇದುವರೆಗೆ ಕೃಷ್ಣನನ್ನು ಜೊತೆಗಾರನೆಂದು ಮತ್ತು ಪಾಂಡವಾದಿಗಳಿಗೆ ಸಹಾಯ ಮಾಡುವವನೆಂದು, ತಾನೇ ಸಾರಥಿಯಾಗಿ ಯುದ್ಧರಂಗದಲ್ಲಿ
ತನ್ನನ್ನು ಯುದ್ಧವಾಡಲು ಅನುಸರಿಸುವನೆಂದು ಮತ್ತು ಅವನು ಅಸ್ತ್ರಶಸ್ತ್ರನಾಗಿ ಸಜ್ಜಿತನಾಗಿ ಯುದ್ಧವಾಡುವುದಿಲ್ಲವೆಂದು ತಿಳಿದಂತಹ ಅರ್ಜುನನು ಕೃಷ್ಣನ ಎರಡೇ ಎರಡು ಮಾತುಗಳಲ್ಲಿ ಇವನು ಎಲ್ಲವನ್ನೂ ತಿಳಿದವನು, ಧರ್ಮವನ್ನೂ ತಿಳಿದವನು, ನನಗಿಂತ ಎತ್ತರದಲ್ಲಿರುವಂತಹ ವ್ಯಕ್ತಿತ್ವವನ್ನು ಉಳ್ಳವನು, ಸಾರಥಿಯಾಗಿ ಬಂದ ಮಾತ್ರಕ್ಕೆ ನನಗಿಂತ ಪ್ರಜ್ಞಾವಂತನು ಎಂಬುದನ್ನು ಎರಡೇ ಶ್ಲೋಕಗಳಲ್ಲಿಯೇ ನಿರ್ಧರಿಸಿದ ಅರ್ಜುನನು ಸಂಪೂರ್ಣ ಶರಣಾಗತಿಯನ್ನು ಹೊಂದುತ್ತಾನೆ. ನೋಡಿ ಎಂಥ ಒಂದು ವಿಪರ್ಯಾಸ. ಯುದ್ಧರಂಗದಲ್ಲಿ ಸಾರಥಿಯಾಗಿರುವವನಿಗೆ ಮಹಾರಥಿಯಾದ ಅರ್ಜುನನು ಶರಣು ಬಂದಿದ್ದಾನೆ. ಧರ್ಮದ ವ್ಯಾಖ್ಯೆಯನ್ನು ಕೊಡು ಎಂದು ಕೇಳುತ್ತಿದ್ದಾನೆ. ಕರ್ಮ ಮತ್ತು ಧರ್ಮಗಳ ವಿಷಯದಲ್ಲಿ ಸಂಪೂರ್ಣವಾಗಿ ನೀನು ಬಲ್ಲವನು ಎಂದು ತಿಳಿಸುತ್ತಿದ್ದಾನೆ. ಆದುದರಿಂದಲೇ ಕೃಷ್ಣನನ್ನು ಭಗವಂತನ ಸ್ಥಾನದಲ್ಲಿ ವ್ಯಾಸರು ಕೂರಿಸಿದ್ದಾರೆ. ಆದಿಯಲ್ಲಿ ಭಗವದ್ಗೀತೆಯ ಆರಂಭ ಶ್ಲೋಕವೇ ಧೃತರಾಷ್ಟ್ರನಿಂದ ಉವಾಚ ಆದರೂ ಆರಂಭವಾಗುವುದೇ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುಯುತ್ಸವಃ. ವ್ಯಾಸರೂ ಸಹಿತ ಧರ್ಮವನ್ನೇ ಆರಂಭವಾಗಿಟ್ಟುಕೊಂಡಿದ್ದಾರೆ. ಕುರುಕ್ಷೇತ್ರೇ ಯುದ್ಧಕ್ಷೇತ್ರೇ ಅಂತ ಹೇಳಲಿಲ್ಲ, ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಎಂದು ಆರಂಭಿಸಿದರು. ಎಂದರೆ ವ್ಯಾಸರಿಗೂ ಧರ್ಮದ ಪರಿಚಯ, ಧರ್ಮದ ವ್ಯವಸ್ಥೆ ಸಂಪೂರ್ಣವಾಗಿ ತಿಳಿದೇ ಇದ್ದಿತು. ಆದ ಕಾರಣದಿಂದಲೇ ಯುದ್ಧಾರಂಭವನ್ನು ಧೃತರಾಷ್ಟ್ರನ ಬಾಯಿಯಲ್ಲಿ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಎಂಬುದಾಗಿ ಬರೆಸಿದ್ದಾರೆ. ಇಲ್ಲಿ ಒಂದು ವಿಶೇಷವೆಂದರೆ ಕೌರವರ ಪಕ್ಷದಲ್ಲಿ ಧೃತರಾಷ್ಟ್ರನೇ ಸರ್ವೋತ್ಕೃಷ್ಟ ನಾಯಕ, ಅವನೇ ಮಹಾರಾಜ. ಅವನಿಂದಲೇ ಆರಂಭವಾಗಬೇಕಾಗಿರುವುದು ಈ ಭಗವದ್ಗೀತೆ. ಏಕೆಂದರೆ ಹಿಂದೆ ಕೃಷ್ಣನು ಯುದ್ಧರಂಗಕ್ಕೆ ಬರುವುದಕ್ಕೆ ಮೊದಲು ಯುದ್ಧವನ್ನೇ ಆಡದೇ ಇರುವಂತೆ ಮಾಡಲು ಸಂಧಾನ ಕಾರ್ಯಕ್ರಮಗಳನ್ನು ಏರ್ಪಡಿಸಿಕೊಂಡು ಧೃತರಾಷ್ಟ್ರಾದಿಗಳಿಗೆಲ್ಲರಿಗೂ, ದುರ್ಯೋಧನಾದಿಗಳೆಲ್ಲರಿಗೂ ಹಿತವಚನಗಳನ್ನು ಹೇಳಲು ಹೋಗಿರುತ್ತಾನೆ. ಕುರುಡನಾದರೂ ಧೃತರಾಷ್ಟ್ರನನ್ನು ಮುಂದಿರಿಸಿಕೊಂಡು ಆ ಸಭೆಯೊಳಗೆ ದುರ್ಯೋಧನಾದಿಗಳಿಗೆ ಯುದ್ಧವಾಡದೇ ಇರಲು ಉಪದೇಶಿಸುತ್ತಾನೆ. ನೋಡಿ, ಶ್ರೀಕೃಷ್ಣನು ಅಲ್ಲಿಯೂ ಸಹಿತ ಪಾಂಡವರಿಗಾಗಲಿ ಕೌರವರಿಗಾಗಲಿ ಬೇರೆ ಬೇರೆ ಎಂದು ತೀರ್ಮಾನಿಸದೆ ಧೃತರಾಷ್ಟ್ರನ ಎಲ್ಲ ವಂಶಜರು, ಅಣ್ಣ ತಮ್ಮಂದಿರು ಇವರುಗಳು ಏಕಸಾಮ್ಯದಲ್ಲಿ ಒಗ್ಗೂಡಿ ಸುಖವಾಗಿ ಬಾಳಬೇಕೆಂಬುದೇ ಕೃಷ್ಣನ ಇಚ್ಛೆಯಾಗಿದ್ದಿತು. ಆದುದರಿಂದಲೇ ಸಂಧಾನ ಕಾರ್ಯಕ್ರಮಕ್ಕೆ ಹೋಗುತ್ತಾನೆ. ದ್ರೌಪದಿಯು ಯುದ್ಧೋತ್ಸಾಹವನ್ನೇ ತೋರಿಸಿದರು. ಧರ್ಮರಾಯನು ಕೃಷ್ಣನು ಕೌರವರ ದುಷ್ಟರ ಸಂಘದಲ್ಲಿ ಹೋಗಿ ಸಿಲುಕಿಕೊಳ್ಳುವುದರ ವಿರುದ್ಧವಾಗಿ ಹೇಳಿದರು. ಯುದ್ಧವನ್ನು ಆಡದೇ ಇರುವಂತೆ ನೋಡಿಕೊಳ್ಳಲು ಕೃಷ್ಣನು ಸಕಲ ಪ್ರಯತ್ನಗಳನ್ನು ಮಾಡುತ್ತಾನೆ. ಇಲ್ಲಿ ಕೃಷ್ಣನ ಪಾತ್ರ
ಎಷ್ಟು ಅತ್ಯುತ್ತಮವಾದ ಪಾತ್ರವಾಗಿದೆ ಎಂಬುದು ತಿಳಿದು ಬರುತ್ತದೆ. ಶ್ರೀಕೃಷ್ಣನು ಸಾಮ, ದಾನ, ಭೇದ, ದಂಡಗಳೆಂಬ 4 ರೀತಿಯ ನೀತಿಗಳನ್ನು ಅನುಸರಿಸುತ್ತಾನೆ. ಕೃಷ್ಣ ಸಂಧಾನಕ್ಕೆಂದು ಅವರಲ್ಲಿಗೆ ಹೋಗಿ ಧೃತರಾಷ್ಟ್ರನಿಗೆ ಎಲ್ಲವನ್ನೂ ವಿವರಣೆ ಕೊಟ್ಟು, ಎಲ್ಲರೂ ನಿಮ್ಮ ವಂಶಜರೇ, ಅಣ್ಣ ತಮ್ಮಂದಿರೇ, ನೀವುಗಳು ಈ ರೀತಿ ಒಬ್ಬರಿಗೊಬ್ಬರು ವಂಚನೆ ಮಾಡುವುದು ಸರಿಯಲ್ಲ. ಆದುದರಿಂದ ರಾಜ್ಯವನ್ನು ಹಂಚಿಕೊಳ್ಳಿ. ದ್ಯೂತದಲ್ಲಿ ಸೋತ ಅನಂತರದಲ್ಲಿ ವನವಾಸಗಳು, ಅಜ್ಞಾತವಾಸಗಳು ಮುಗಿದು ಹೋದವು. ಅವರಿಗೆ ಧರ್ಮಯುಕ್ತವಾಗಿ ನ್ಯಾಯವಾಗಿ ಸಿಗಬೇಕಾದಂತಹ ಭಾಗವನ್ನು ಅವರಿಗೆ ಕೊಟ್ಟು ಸುಖವಾಗಿ ನೀವು ಬಾಳಬಹುದು ಎಂಬುದಾಗಿ ಆರಂಭಿಸುತ್ತಾನೆ. ನಂತರದಲ್ಲಿ ದುರ್ಯೋಧನಾದಿಗಳು ದುಷ್ಟಬುದ್ಧಿಯಿಂದ ಅಣ್ಣ ತಮ್ಮಂದಿರೆಂಬುದನ್ನೇ ಲೆಕ್ಕಿಸದೆ ಒಂದೇ ರಕ್ತ ಹಂಚಿಕೊಂಡು ಒಳಹುಟ್ಟಿದವರಾಗಿದ್ದು ರಾಜ್ಯವನ್ನು ಕಿಂಚಿತ್ತೂ ಕೊಡುವುದಿಲ್ಲವೆಂದು ದುರ್ಯೋಧನನು ಹೇಳಿದ ನಂತರದಲ್ಲಿ ಕೇವಲ 5 ಗ್ರಾಮಗಳನ್ನಾದರೂ ಕೊಡಿ, 5 ಗ್ರಾಮಗಳನ್ನು ದಾನವಾಗಿ ಕೊಡಿ, ಸಾಮದಾನ ಎಂಬುದಾಗಿ ತಿಳಿಸುತ್ತಾನೆ. ಆ ದಾನದ ಪ್ರಕ್ರಿಯೆಗೂ ಒಪ್ಪಿಕೊಳ್ಳದಂತಹ ದುರ್ಯೋಧನಾದಿಗಳು ಸೂಜಿಯ ಮೊನೆಯಷ್ಟು ಜಾಗವನ್ನು ನಾವು ಕೊಡಲು ತಯಾರಿಲ್ಲ ಎಂದು ಹೇಳಿಬಿಡುತ್ತಾರೆ. ಶ್ರೀಕೃಷ್ಣನು ಆಗ ಭೇದವನ್ನು ತೋರಿಸುತ್ತಾನೆ. ನೋಡಿ, ಧರ್ಮಾಧರ್ಮಗಳ ವಿಷಯದಲ್ಲಿ ನೀವು ಮಾಡುತ್ತಿರುವುದೆಲ್ಲವೂ ಅಧರ್ಮವೇ. ಆ ಮಾಡಿರುವ ಎಲ್ಲ ಪಾಪಗಳನ್ನು ಸರಿಪಡಿಸಿಕೊಳ್ಳಲು, ಅಧರ್ಮ ಕಾರ್ಯಗಳನ್ನು ಸರಿಪಡಿಸಿಕೊಳ್ಳಲು ಅದು ಒಂದು ಒಳ್ಳೆಯ ಅವಕಾಶ. ಧರ್ಮ ಮತ್ತು ಅಧರ್ಮದ ಭೇದ ಬುದ್ಧಿಯನ್ನು ತೋರಿಸುವ ಮೂಲಕವಾಗಿ ಕೃಷ್ಣನು ನೀವು ಅಧರ್ಮವನ್ನು ಬಿಟ್ಟು ಧರ್ಮದಿಂದ ಬಾಳಿ, ಇದುವರೆಗೆ ನಡೆದುಕೊಂಡಂತಹ ರೀತಿ ಎಲ್ಲವೂ ಅಧರ್ಮವಾಗಿತ್ತು, ಈಗಲಷ್ಟು ನಿಮಗೆ ಅವಕಾಶವಿದೆ, ಧರ್ಮಯುಕ್ತವಾಗಿ ಅವರಿಗೆ ಕೊಡಬೇಕಾದದ್ದನ್ನು ಕೊಟ್ಟು ಬಿಡಿ ಎಂದು ಭೇದ ಬುದ್ಧಿಯನ್ನೂ ತೋರಿಸುತ್ತಾನೆ. ಈ ಧರ್ಮಾಧರ್ಮಗಳ ವಿಷಯದಲ್ಲಿ ಕೃಷ್ಣನು ಹೇಳಿದ ಮಾತುಗಳನ್ನು ಸಹಿಸಲಾರದೆ ದುರ್ಯೋಧನಾದಿಗಳು ಕೃಷ್ಣನನ್ನೇ ಬಂಧಿಸ ಹೊರಡುತ್ತಾರೆ. ಈ ಧರ್ಮದ ವ್ಯಾಖ್ಯೆಯನ್ನು ಒಪ್ಪದಿರುವ ಕಾರಣದಿಂದಾಗಿ ಯುದ್ಧವೇರ್ಪಡುತ್ತದೆ. ಯುದ್ಧವನ್ನು ತಾವಾಗಿಯೇ ಬಯಸಿದಂತಹ ದುರ್ಯೋಧನಾದಿಗಳು ಅಧರ್ಮ ಮಾರ್ಗದಲ್ಲಿರುವರೆಂಬುದನ್ನು ಎಚ್ಚರಿಸಿದಂತಹ ಶ್ರೀಕೃಷ್ಣನು ತನ್ನ ಒಂದು ವ್ಯಕ್ತಿತ್ವಕ್ಕೆ ತಕ್ಕಂತೆಯೇ ಎಲ್ಲವನ್ನೂ ನಡೆಸಿರುತ್ತಾನೆ. ಬಾಯಿ ಬಿಟ್ಟು ಅಧರ್ಮಿಗಳೆಂದು ಹೇಳಿದಾಗ್ಯೂ ನಾವು ಅಧರ್ಮಿಗಳಾಗಿಯೇ ಬದುಕುತ್ತೇವೆಂಬ ದೃಢ ನಿಶ್ಚಯವನ್ನು ಧೃತರಾಷ್ಟ್ರಾದಿಗಳು ಮಾಡುವುದರಿಂದ ಯುದ್ಧವೇರ್ಪಡುತ್ತದೆ. ಎಲ್ಲರೂ ಯುದ್ಧಕ್ಕೆ ಸನ್ನದ್ಧರಾಗುತ್ತಾರೆ. ಧರ್ಮಾಧರ್ಮಗಳ ವಿಮರ್ಶೆ ಅಲ್ಲಿಯೇ ನಡೆದು ಹೋಗುತ್ತದೆ. ಧೃತರಾಷ್ಟ್ರಾದಿಗಳಿಗೆಲ್ಲರಿಗೂ ತಿಳಿದಿರುವ ವಿಷಯವೇ ಅದು. ತಾವು ಅಧರ್ಮಿಗಳು, ಅಧರ್ಮ ಮಾರ್ಗದಿಂದ ಯುದ್ಧವಾಡಿ ರಾಜ್ಯವನ್ನು ಉಳಿಸಿಕೊಳ್ಳಲು ಪ್ರಯತ್ನ ಪಡುತ್ತಿದ್ದೇವೆ
ಎಂಬುದಾಗಿ. ಆದರೂ ಧೃತರಾಷ್ಟ್ರನು ತಾನು ಮಾಡುತ್ತಿರುವುದೇ ಸರಿಯೆಂದು ತನ್ನ ಮಕ್ಕಳ ಮೇಲಿನ ಮೋಹದಿಂದ ಅದೇ ಧರ್ಮ ಮಾರ್ಗವೆಂದು ಧರ್ಮದ ಬಗ್ಗೆ ತಿಳಿದಿರುವಂತಹವನು ಈ ರೀತಿಯ ನಿರ್ಧಾರಗಳನ್ನು ಪೋಷಿಸುತ್ತಾನೆ. ದುರ್ಯೋಧನಾದಿಗಳಿಗೆ ಸಹಾಯಕನಾಗಿ ನಿಲ್ಲುತ್ತಾನೆ. ಆದರೂ ಧೃತರಾಷ್ಟ್ರನ ಅಂತರಂಗದಲ್ಲಿ ಧರ್ಮವೇ ಎದ್ದು ಬಂದು ನಿಲ್ಲುತ್ತಿರುತ್ತದೆ. ಆ ಕಾರಣದಿಂದಲೇ ಧೃತರಾಷ್ಟ್ರನು ಆರಂಭ ಶ್ಲೋಕದಲ್ಲಿ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಎಂಬುದಾಗಿ ಧರ್ಮವನ್ನೇ ಆಧಾರವಾಗಿಟ್ಟುಕೊಂಡು ಈ ಯುದ್ಧ ಆರಂಭವಾಗುತ್ತಲಿದೆ. ಇಲ್ಲಿ ಎಲ್ಲರೂ ಸೇರಿರುವವರು ಏನು ಮಾಡುತ್ತಿದ್ದಾರೆ ನನಗೆ ತಿಳಿಸು ಸಂಜಯ ಎಂಬುದಾಗಿ ಧೃತರಾಷ್ಟ್ರನು ಧರ್ಮಕ್ಷೇತ್ರೇ ಎಂಬ ಪದವನ್ನೇ ಪ್ರಯೋಗ ಮಾಡುತ್ತಾನೆ. ಸೊ ಇದು ಧೃತರಾಷ್ಟ್ರನ ಮತ್ತು ಧೃತರಾಷ್ಟ್ರನ ಕಡೆಯವರೆಲ್ಲರಿಗೂ ತಿಳಿದಿರುವ ವಿಷಯವೇ. ಇದರಿಂದ ಏನಪ್ಪ ಆಯಿತು ಎಂದರೆ, ಯುದ್ಧಾರಂಭದ ಸಮಯದಲ್ಲಿಯೇ ಧರ್ಮಾಧರ್ಮಗಳನ್ನು ಭಾಗ ಮಾಡಿಬಿಟ್ಟಿದ್ದಾನೆ ಪರಮಾತ್ಮ. ಧರ್ಮಕ್ಕೆ ಸಹಾಯಕರಾಗಿರುವವರು, ಧರ್ಮಾನುಯಾಯಿಗಳಾಗಿರುವವರೆಲ್ಲರೂ ಪಾಂಡವರ ಕಡೆಯಲ್ಲಿಯೋ, ಧರ್ಮದ ಪೋಷಣೆ ಮಾಡುವ ಸಲುವಾಗಿ ಶ್ರೀಕೃಷ್ಣನು ಅವರುಗಳ ಪಕ್ಕದಲ್ಲಿಯೋ, ಅಧರ್ಮಿಗಳಾದಂತಹ ಧೃತರಾಷ್ಟ್ರಾದಿಗಳು ಸೈನ್ಯ ಬಲವನ್ನು ಅಭಿವೃದ್ಧಿಪಡಿಸಿಕೊಂಡು ಸಾವಿರಾರು ಸೈನಿಕರುಗಳನ್ನು ಹೊಂದಿಸಿಕೊಂಡು ಎಲ್ಲ ರಾಜ್ಯಗಳ ಅಧರ್ಮಿ ನಾಯಕರ ಸಂಘವನ್ನೇ ಮಾಡಿಕೊಂಡು ಬಿಟ್ರು. ಇದು ಕೃಷ್ಣನಿಗೆ ಬಹಳ ಅನುಕೂಲವಾಯಿತು. ಏಕೆಂದರೆ ಧರ್ಮಾಧರ್ಮಗಳ ವಿಷಯದಲ್ಲಿ ಒಂದು ನಿಶ್ಚಯವಾದ ನಿರ್ಧಾರ ಪರಿಣಾಮ ಉಂಟಾಗಬೇಕಾದರೆ ಅವರವರುಗಳೇ ಧರ್ಮ ಅಧರ್ಮಗಳ ಪಕ್ಷಗಳನ್ನು ವಹಿಸಬೇಕು. ಅದಕ್ಕೆ ಮುಕ್ತ ಅವಕಾಶವನ್ನು ಕೃಷ್ಣನು ಕಲ್ಪಿಸಿಕೊಡುತ್ತಾನೆ. ಹಾಗಾಗಿ ಅಧರ್ಮಿಗಳಾದಂತಹವರೆಲ್ಲರೂ ದುರ್ಯೋಧನಾದಿಗಳ ಕಡೆ ಇರುತ್ತಾರೆ. ಧರ್ಮ ಪಕ್ಷಪಾತವಾಗಿರುವಂಥವರೆಲ್ಲರೂ ಪಾಂಡವರ ಕಡೆ ಇರುತ್ತಾರೆ. ಆದುದರಿಂದಲೇ ಇದು ಧರ್ಮಯುದ್ಧವಾಗಿ ಪರಿಣಮಿಸುತ್ತದೆ. ಆ ಕಾರಣದಿಂದಲೇ ಧೃತರಾಷ್ಟ್ರನು ಧರ್ಮಕ್ಷೇತ್ರೇ ಎಂಬ ಪದವನ್ನು ತನ್ನ ಬಾಯಿಂದ ನುಡಿಯುತ್ತಾನೆ. ಹಾಗೆಂದು ವ್ಯಾಸರು ಧೃತರಾಷ್ಟ್ರನ ಧರ್ಮಬುದ್ಧಿಯನ್ನು ಆರಂಭದಲ್ಲಿಯೇ ತೋರಿಸುತ್ತಾರೆ. ಈ ರೀತಿಯ ಧರ್ಮದ ಒಂದು ಚೌಕಟ್ಟಿನಲ್ಲಿ ಯುದ್ಧ ಆರಂಭವಾಗುತ್ತದೆ. ಆದರೆ ಅರ್ಜುನನು ಗುರು ಹಿರಿಯರನ್ನು ನೋಡಿ ಮೋಹಕ್ಕೆ ಒಳಗಾಗಿ ಈ ಧರ್ಮದ ವ್ಯಾಖ್ಯೆಯನ್ನೇ ತನಗೆ ಅನುಕೂಲವಾಗುವ ರೀತಿಯಲ್ಲಿ ಕೃಷ್ಣನಿಗೆ ತಿಳಿಸುತ್ತಾನೆ. ಅರ್ಜುನನಿಗೆ ಇಷ್ಟೆಲ್ಲ ದಿನಗಳು ನಡೆದಿರುವಂತಹ ಎಲ್ಲ ಸಂಗತಿಗಳು ತಿಳಿದಿದ್ದರೂ ಧರ್ಮದ ಬಗ್ಗೆ ಅವನಿಗೆ ಸಂಶಯ ಉಂಟಾಗಲಾರಂಭಿಸುತ್ತದೆ. ಏಕೆಂದರೆ ನಿನ್ನೆಯೇ ತಿಳಿಸಿದಂತೆ ನಾವು ದ್ಯೂತದಲ್ಲಿ ಸೋತ ಕಾರಣದಿಂದ ಅರ್ಜುನನಿಗೆ ಧರ್ಮದ ಬಗ್ಗೆ ನಂಬಿಕೆಯೇ ಕಡಿಮೆಯಾಗಿ ಹೋಗಿರುತ್ತದೆ. ಆ ಕಾರಣದಿಂದಲೇ ಧರ್ಮವನ್ನು ಸರಿಯಾದ ರೀತಿಯಲ್ಲಿ ಕೃಷ್ಣನೆದುರಿಗೆ ಹೇಳಲಾರ. ಅದನ್ನು ಒಪ್ಪಿಕೊಳ್ಳುತ್ತಾನೆ. ಕೃಷ್ಣನು 2 ಶ್ಲೋಕವನ್ನು ಹೇಳಿದ ಒಡನೆಯೇ ತನ್ನ ಧರ್ಮದ ಜ್ಞಾನ ಸರಿಯಲ್ಲವೆಂದು, ಧರ್ಮ ಸಮ್ಮೂಢ ಚೇತ ನಾನಾಗಿರುವೆನೆಂದು
ಕೃಷ್ಣ, ನೀನೇ ದಾರಿ ತೋರಿಸಬೇಕು, ನೀನೇ ಗುರುವಾಗಬೇಕು. ಈ ಧರ್ಮ ಸಮ್ಮೂಢನಿಗೆ ಧರ್ಮವನ್ನು ಸರಿಯಾದ ರೀತಿಯಲ್ಲಿ ತಿಳಿಸಿಕೊಡಬೇಕು. ಶಿಷ್ಯನನ್ನಾಗಿ ನನ್ನ ಸ್ವೀಕರಿಸಬೇಕು. ನಾನು ಸಂಪೂರ್ಣ ಶರಣಾಗತಿಯನ್ನು ಹೊಂದಿದ್ದೇನೆ ಎಂಬುದಾಗಿ ಬೇಡಿಕೊಳ್ಳುತ್ತಾನೆ. ಈ ಒಂದು ದೈನ್ಯಾವಸ್ಥೆಯಲ್ಲಿರುವಂತಹ ಅರ್ಜುನನು ಮನೋದೌರ್ಬಲ್ಯಕ್ಕೆ ಒಳಗಾಗಿರುವುದನ್ನು ಕಂಡಾಗ ಶ್ರೀಕೃಷ್ಣನು ಅವನನ್ನು ಯುದ್ಧಕ್ಕೆ ಸನ್ನದ್ಧನನ್ನಾಗಿ ಮಾಡುವ ಒಂದೇ ಉದ್ದೇಶದಿಂದ ತನ್ನ ಮಾತುಗಳನ್ನು ಆರಂಭಿಸುತ್ತಾನೆ. ಧರ್ಮದ ವ್ಯಾಖ್ಯೆಯನ್ನು ಕೃಷ್ಣನು ಕೊಡಲು ಹೋಗುವುದಿಲ್ಲ. ವ್ಯವಸ್ಥೆಯ ಬಗ್ಗೆಯೂ ತಿಳಿಸಲು ಆರಂಭಿಸುವುದಿಲ್ಲ. ಕೃಷ್ಣನ ಉದ್ದೇಶವಾದರೂ ಏಕಮಾತ್ರವಾಗಿರುತ್ತದೆ: ಅರ್ಜುನನನ್ನು ಯುದ್ಧಕ್ಕೆ ಪ್ರೇರೇಪಿಸಿ ಏಳಿಸುವುದು. ಅಲ್ಲಿ ಧರ್ಮಬೋಧೆಯನ್ನು ಮಾಡುವುದಕ್ಕೆ ಅವಕಾಶವಿರುವುದಿಲ್ಲ ಎಂಬುದಾಗಿ ಕೃಷ್ಣನು ತನ್ನ ಮಾತುಗಳನ್ನು ಆರಂಭಿಸುತ್ತಾನೆ. ಈ ಒಂದು ವಿಚಾರ ಲಹರಿಯಲ್ಲಿ ಯುದ್ಧರಂಗದಲ್ಲಿ ಬಂದು ಎದುರು ಬದುರು ನಿಂತು ಯುದ್ಧವಾಡುವ ಉತ್ಸಾಹದಿಂದ ಎಲ್ಲರೂ ಸೇರಿರುವ ಸಂದರ್ಭದಲ್ಲಿ ಕೃಷ್ಣನಿಗೆ ಮನದಟ್ಟಾಗಿ ಹೋಗಿದೆ. ಅಧರ್ಮಿಗಳು ಶತ್ರುವಾಗಿದ್ದಾರೆ, ಧರ್ಮಿಗಳು, ಧರ್ಮಾನುಯಾಯಿಗಳು ಅವರನ್ನು ಎದುರಿಸಬೇಕಾಗಿದೆ. ಅದು ಅರ್ಜುನನಿಗೆ ಇನ್ನೂ ತಿಳಿದಿರಲಿಲ್ಲ. ಆ ಕಾರಣದಿಂದಲೇ ನಿನ್ನ ಧರ್ಮದ ವ್ಯಾಖ್ಯೆ ಸರಿಯಿಲ್ಲವೆಂದು ಕೃಷ್ಣನು ಆರಂಭಿಸುತ್ತಾನೆ. ಅಶೋಚ್ಯಾನನ್ವಶೋಚಸ್ತ್ವಂ ಪ್ರಜ್ಞಾವಾದಾಂಶ್ಚ ಭಾಷಸೆ ಗತಾಸೂಂಶ್ಚ ನಾನು ಶೋಚಂತಿ ಪಂಡಿತಾಃ. ನೋಡಿ, ಭಗವಂತನ ಒಂದೊಂದು ಪದಗಳನ್ನು ಸರಿಯಾದ ರೀತಿಯಲ್ಲಿ ವಿಶ್ಲೇಷಣೆ ಮಾಡಬೇಕು. ಆಗಷ್ಟೇ ಅವನನ್ನು ಭಗವಂತನೆಂದು ಒಪ್ಪಿಕೊಳ್ಳಲು ಸಾಧ್ಯವಾಗುವುದು. ಇದುವರೆಗೆ ಕೃಷ್ಣನು ಸಂಧಾನದ ಮೂಲಕವಾಗಿ ಸಾಮದಾನ ಭೇದವೆಂಬ ತಂತ್ರಗಳನ್ನು ಉಪಯೋಗಿಸಿ ಯುದ್ಧ ನಿವಾರಣೆ ಮಾಡಲು ಸಕಲ ಪ್ರಯತ್ನಗಳನ್ನು ಮಾಡಿದ್ದಾನಾದರೂ ಯುದ್ಧವೇ ಅಂತ್ಯವಾಗಿ ಎದುರಿಸಬೇಕಾದ ಸ್ಥಿತಿ ಬಂದಿದೆ. ಈಗ ದಂಡ ಪ್ರಯೋಗವನ್ನು ಮಾಡಲು ಉದ್ಯುಕ್ತರಾಗಿದ್ದಾರೆ. ದೈವಾಧೀನಂ ಜಗತ್ಸರ್ವಂ ಎಂಬುದಕ್ಕೆ ಈ ಒಂದು ಸಂದರ್ಭವೇ ಸರಿಯಾದುದು. ಶ್ರೀಕೃಷ್ಣನು ದೈವದ ಸಂಕೇತವಾಗಿ ನಿಂತಿದ್ದಾನೆ. ಆ ದೈವವು ಧರ್ಮವನ್ನು ಸದಾ ಪರಿಪಾಲಿಸುತ್ತದೆ ಎಂಬುದಾಗಿ ಇಲ್ಲಿಯ ಸಂದೇಶ. ಆದುದರಿಂದಲೇ ಕೃಷ್ಣನನ್ನು ಭಗವಂತನೆಂದು ವ್ಯಾಸರು ವರ್ಣಿಸುತ್ತಾರೆ. ಈ ಗೀತೆಯನ್ನು ಭಗವದ್ಗೀತೆ ಎಂದು ಹೇಳುತ್ತಾರೆ. ಮೊದಲನೇ ಅಧ್ಯಾಯದಲ್ಲಿ ಭಗವಂತನ ವಾಣಿ ಬರುವುದೇ ಇಲ್ಲವಾದರೂ ಮೊದಲನೇ ಅಧ್ಯಾಯದ ಅಂತ್ಯದಲ್ಲಿ ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಈ 4-5 ಪದಗಳನ್ನು ವ್ಯಾಸರು ಪ್ರಯೋಗಿಸ್ತಾರೆ. ಎಂದರೆ ಇದು ಧರ್ಮವನ್ನು ಕೂಡಿದಂಥದ್ದು, ಮುಂದೆ ಬ್ರಹ್ಮವಿದ್ಯೆಯನ್ನು ಹೇಳಿಕೊಡುವಂಥದ್ದು, ಅದು ಯೋಗಶಾಸ್ತ್ರದ ಮೂಲಕವಾಗಿ ಪ್ರಯೋಗಾತ್ಮಕವಾಗಿ ಮಾಡಬೇಕಾದದ್ದು ಎಂಬುದಾಗಿ ನಮಗೆ ಸಂಪೂರ್ಣವಾಗಿ ಅರ್ಥವಾಗುತ್ತದೆ. ಇಲ್ಲಿ ಭಗವಂತ ಮತ್ತು ತನ್ನ ವ್ಯವಸ್ಥೆ, ಆ ವ್ಯವಸ್ಥೆಯೊಳಗಿರುವಂತಹ ಸಕಲ ಜೀವರಾಶಿಗಳು ಹೇಗೆ
ಜೀವನವನ್ನು ನಡೆಸಿ ಭಗವಂತನೆಡೆಗೆ ಹೋಗುವುದಕ್ಕೆ ಮಾರ್ಗಗಳನ್ನು ಕಂಡುಕೊಳ್ಳುತ್ತಾರೆ ಎಂಬುದು ವಿವರವಾಗಿ ಮುಂದೆ ಮುಂದೆ ಬರುತ್ತದೆ ಎಂಬಲ್ಲಿಗೆ ಇಂದು ನಿಲ್ಲಿಸಿರೋಣ. ನಾಳೆ ಮುಂದುವರಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.